ಸ್ಟೂಡೆಂಟ್ಸು KEA ಅವ್ರ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಇಲ್ಲಿ ನೋಡಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ ED ಪ್ರಸ್ತುತ ಖಾಸಗಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಸೀಟುಗಳನ್ನು ಸರ್ಕಾರಕ್ಕೆ ಅಧ್ಯರ್ಪಿಸಿದ್ದು, ಸದರಿ ಎರಡನೇ ವಿಸ್ತೃತ ಸುತ್ತಿನ ಅಧ್ಯರ್ಪಿತ ಸೀಟುಗಳ ವಿವರಗಳನ್ನು ಅನುಬಂಧ ವೈರಲ್ಲಿ ಅಂದರೆ ಮೀನಿಂಗ್ ಟು ಸೇ ದಟ್ ಇಷ್ಟು ಸೀಟುಗಳು ನಿಮಗೆ ಆ್ಯಡ್ ಆಗಿದೆ. ಇದು ಯಾವಾಗ ಬಂದಿದ್ದು ಕೇಳಿದ್ರೆ 10/9/2024 10/9/2024 ಒಂದಿಷ್ಟು ಸೀಟ್ಗಳನ್ನು KEAಗೆ ಸರೆಂಡರ್ ಮಾಡಿದ್ದಾರೆ. ಓಕೆ, ಸೊ ಇದು ರೌಂಡ್ 2 ಸೆಟ್ 1 ರೌಂಡ್ 2ಗೆ ಸರೆಂಡರ್ ಆಗಿದ್ದು ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಅಂದರೆ ಟಾಪ್ ಕಾಲೇಜಲ್ಲಿ ಸೀಟ್ಸ್ಗಳು ಕೊಡಲಿಲ್ಲ, ಬಟ್ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಟೋಟಲ್ 51 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಯಾವುದಕ್ಕೆ? KEಗೆ ಸರೆಂಡರ್ ಮಾಡಿದ್ದಾರೆ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಮತ್ತು BLDEಯಲ್ಲಿ ಟೋಟಲ್ ಆಗಿ 74 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಬ್ಯಾರಿಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋಲಾರ ಅಲ್ಲಿ 58 ಸೀಟ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. CMR ಯೂನಿವರ್ಸಿಟಿಯಿಂದ 213 ಸೀಟ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಬೆಂಗಳೂರು 81 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂ ಕ್ಯಾಂಪಸ್ KLE ಡಾಕ್ಟರ್ MS ಶೇಷಗಿರಿ ಅಲ್ಲಿ 54 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. MS ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರು 148 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನದಲ್ಲಿ 63 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ 10 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಅದೇ ಥರ ನಿಮಗೆ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ಮೈಸೂರಲ್ಲಿ 74 ಸೀಟ್ಸ್ಗಳನ್ನು ಟೋಟಲ್ ಆಗಿ. ಅದಾದ ನಂತರ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾಂಗ್ಳೂರಲ್ಲಿ 10 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಟೋಟಲ್ 66 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ದ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 20 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಮೀನಿಂಗ್ ಟು ಸೇ ದಟ್ ಟೋಟಲ್ ಆಗಿ 920 ಸೀಟ್ಸ್ಗಳನ್ನು ಆನ್ 11/9/2024 ಅಂದರೆ ಇದು ನೋಟಿಫಿಕೇಶನ್ ಬಂದಿದ್ದು 11/9/2024 ಅಂದರೆ 10/9ಗೆ ಸೀಟ್ ಬಿಟ್ಟಿದ್ರು, ಬಟ್ ನೋಟಿಫಿಕೇಶನ್ ಬಂದಿದ್ದು 11/9/2024. ಆಯಿತಾ? ಟೋಟಲ್ ಆಗಿ ಎಷ್ಟು ಸೀಟ್ಸ್ಗಳನ್ನು ಅವರು ರಿಲೀಸ್ ಮಾಡಿದ್ದಾರೆ KCETಗೆ ಕೊಟ್ಟಿದ್ದಾರೆ ಕೇಳಿದರೆ ಟೋಟಲ್ ಆಗಿ 922 ಸೀಟ್ಸ್ಗಳನ್ನು KCETಗೆ ಸರೆಂಡರ್ ಮಾಡಿದ್ದಾರೆ. ಯಾರು ಸರೆಂಡರ್ ಮಾಡಿದ್ದು? ಕಾಮಿಡಿಕೆಯಲ್ಲಿ ಉಳಿದಂಥ ಸೀಟ್ಗಳು 922. ಟಾಪ್ ಕಾಲೇಜಲ್ಲಿ ಸರೆಂಡರ್ ಮಾಡಲಿಲ್ಲ. ಅದಾದಮೇಲೆ ಇದು ಅದಾಯ್ತಲ್ಲ, ಇನ್ನೊಂದು ಸೆಟ್ ನೋಡಿ ನಿಮ್ಗೆ ಇಲ್ಲಿ ಸೆಟ್ 2 ಅಲ್ಲಿ ಇದು ಯಾವಾಗ ಬಂದಿದ್ದು? 13/9/2024 ನೋಟಿಫಿಕೇಶನ್ ಬಂದಿದ್ದು 13/9. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ 45 ಸೀಟ್ಸ್ಗಳನ್ನು KEಗೆ ಬಿಟ್ಕೊಟ್ಟಿದ್ದಾರೆ. ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಬಂಟ್ವಾಳದಲ್ಲಿ 6 ಸೀಟ್ಸ್ಗಳನ್ನು ಬಿಟ್ಕೊಟ್ಟಿದ್ದಾರೆ. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ 154 ಸೀಟ್ಸ್ಗಳನ್ನು ಬಿಟ್ಕೊಟ್ಟಿದ್ದಾರೆ. ಅದಾದ ನಂತರ ಗ್ಲೋಬಲ್ ಅಕಾಡೆಮಿಯಲ್ಲಿ 122 ಸೀಟ್ಸ್ಗಳನ್ನು ಬಿಟ್ಕೊಟ್ಟಿದ್ದಾರೆ. JNNC ಶಿವಮೊಗ್ಗದಲ್ಲಿ 22 ಸೀಟ್ಸ್ಗಳನ್ನು ಬಿಟ್ಕೊಟ್ಟಿದ್ದಾರೆ. SJBIT ಬ್ಯಾಂಗ್ಳೂರಿಂದ 130 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜನಕುಂಟೆ ಬ್ಯಾಂಗ್ಳೂರಲ್ಲಿ 100 ಸೀಟ್ಗಳನ್ನು ಬಿಟ್ಕೊಟ್ಟಿದ್ದಾರೆ. ವಿಜಯ್ ವಿಠಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಟೋಟಲ್ 103 ಸೀಟ್ಸ್ಗಳನ್ನು ಬಿಟ್ಕೊಟ್ಟಿದ್ದಾರೆ. ಅಂದರೆ ಇವತ್ತು ಟೋಟಲ್ ಆಗಿ 682 ಸೀಟ್ಸ್ಗಳನ್ನು ಬಿಟ್ಟಿದ್ದಾರೆ. ಮೊನ್ನೆ 922, ಇವತ್ತು 682, ಟೋಟಲ್ ಆಗಿ ಹತ್ರ ಒಂದು 1600 ಸೀಟ್ಸ್ಗಳು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗ್ತಾ ಇದೆ. ಅಂದರೆ ಇದು ಯಾವುದು ಕೂಡ ಟಾಪ್ 20ಯಲ್ಲಿ ಬರೋ ಕಾಲೇಜ್ ಯಾವುದೂ ಇಲ್ಲ. ಆಯಿತಾ? ಯಾರ್ಯಾರದ್ದು ಈಗ ರ್ಯಾಂಕ್ ನಾನು ಹೇಳೋದು 35-40,000 ಮೇಲ್ಗಡೆ ಇದ್ದೆ ನೋಡಿ, 40,000 35,000 ಈ ಥರ 30 to 35,000 ಮೇಲ್ಗಡೆ ಇದೆ ನೋಡಿ, ಅವರು ಎಲ್ಲ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ತುಂಬ ಇದೆ. ಅದು SJBIT PGS ಅಲ್ಲಿ ಇನ್ಕ್ರೀಸ್ ಆಗಿದೆ, SJBITಲಿ ಇನ್ಕ್ರೀಸ್ ಆಗಿದೆ, ಡಾನ್ ಬಾಸ್ಕೋದಲ್ಲಿ ಇನ್ಕ್ರೀಸ್ ಆಗಿದೆ, ಸಪ್ತಗಿರಿಯಲ್ಲೂ ಇನ್ಕ್ರೀಸ್ ಆಗಿದೆ. ಸೊ ಚಾನ್ಸಸ್ ತುಂಬ ಇದೆ. ಓಕೆ, ಟೋಟಲ್ ಆಗಿ 1600 ಸೀಟ್ಸ್ಗಳನ್ನು KEAದವರಿಗೆ ಸರೆಂಡರ್ ಮಾಡಿದ್ದಾರೆ. ಯಾವುದರಲ್ಲಿ ಉಳಿದಿದ್ದು? ಕಾಮಿಡಿಕೆಯಲ್ಲಿ ಉಳಿದಂತಹ 1600 ಸೀಟ್ಸ್ KEಗೆ ಸರೆಂಡರ್ ಮಾಡಿದ್ದಾರೆ. ಮೀನಿಂಗ್ ಟು ಸೇ ದಟ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ನಾನು ಮೊದಲೇ ಹೇಳ್ತಾ ಇದ್ದೀನಿ, ಕಟ್ ಆಫ್ ರ್ಯಾಂಕ್ 100% ಇನ್ಕ್ರೀಸ್ ಆಗುತ್ತೆ. ಬಟ್ ಇದನ್ನು ನೋಡಿದಾಗಲೂ ಕೂಡ ಇವಾಗ ಓವರ್ ಆಲ್ ಆಗಿ 1600 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಸೊ ಇದು ಎಫೆಕ್ಟ್ ಆಗೋದು ಯಾರಿಗಂತ ಕೇಳಿದರೆ, ಇಲ್ಲಿ ಯಾವುದು ಟಾಪ್ 25 ಕಾಲೇಜಿಂದ ಯಾವುದು ಸೀಟನ್ನು ಕೂಡ ಸರೆಂಡರ್ ಮಾಡಲಿಲ್ಲ. SJBITಯಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸರೆಂಡರ್ ಮಾಡಿದ್ದಾರೆ. ಓಕೆ, ಟಾಪ್ 25 30 ಕಾಲೇಜ್ ಅಪ್ ಟು 30 ಕಾಲೇಜ್ವರೆಗೆ ಯಾವ ಸೀಟುಗಳು ಕೂಡ ಸರೆಂಡರ್ ಆಗಿಲ್ಲ. ಅದರ ನಂತರದ ಕಾಲೇಜಲ್ಲಿ ಸೀಟ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಮೀನಿಂಗ್ ಟು ಸೇ ದ್ಯಾಟ್ ದೋಸ್ ಹೂ ಆರ್ ಹ್ಯಾವಿಂಗ್ ಮೋರ್ ದ್ಯಾನ್ 35,000 ಅಥವಾ 40,000 ಎಬೋ ಇದೆಯಲ್ಲ, ಅವರಿಗೆ ಪಕ್ಕ ಒಳ್ಳೆ ಕಾಲೇಜ್ ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇದೆ. ಆಯಿತಾ? ಮತ್ತು 30,000 ಕೆಳಗಡೆ ಇದ್ದು ಕೆಲವರು ಜನರಲ್ ಮೆರಿಟಲ್ಲಿ ಇದ್ದು ಈಗ ಆಲ್ರೆಡಿ ಅಷ್ಟು ಒಳ್ಳೆ ಕಾಲೇಜ್ ಆಗದೇ ಇದ್ದರೆ SJBIT ಅದಲ್ಲಾಗೋ ಚಾನ್ಸಸ್ ಇದೆ. ಆಯಿತಾ? ಯಾರ್ಯಾರು 30,000 ಎಬೋ 35,000 ಅಥವಾ 25,000 ಎಬೋ ಯಾರ್ಯಾರದ್ದಿದೆ, 25,000 ಎಬೋ ಯಾರ್ಯಾರ್ದು KCET ರ್ಯಾಂಕ್ ಇದೆ ಅವರಿಗೆಲ್ಲ ಸ್ವಲ್ಪ ಬೆಟರ್ ಕಾಲೇಜಿಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇದೆ. ಮತ್ತು ಹೈ ರ್ಯಾಂಕಿಂಗ್ ಇದ್ದವರು ಅವರಿಗೂ ಕೂಡ ಈ ಬಾರಿ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ತುಂಬ ಇದೆ.
ಇದರಲ್ಲೇ ಗೊತ್ತಾಗುತ್ತೆ, ಯಾಕಂದರೆ ನಂಬರ್ ಆಫ್ ಸೀಟ್ಸು ತುಂಬ ಆ್ಯಡ್ ಆಗಿದೆ, 1600 ಸೀಟ್ಸ್ ಆ್ಯಡ್ ಆಗಿದೆ. ಸೊ ನಾನು ಹೇಳ್ತಾ ಇದ್ದೇನೆ, ಸ್ಟಾರ್ಟಿಂಗಿಂದ 25,000ವರೆಗೆ ಅಷ್ಟು ದೊಡ್ಡ ವೇರಿಯೇಷನ್ ಆಗೋದಿಲ್ಲ. ಅಲ್ಲಿ ವೇರಿಯೇಷನ್ ಆದರೆ ಬಿಕಾಸ್ ಆಫ್ ಮೆಡಿಕಲ್ ಸೀಟ್ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ ಅಲ್ಲಿ ವೇರಿಯೇಷನ್ ಆಗ್ಬೋದು. ಬಟ್ 25,000 ಆ್ಯಂಡ್ ಅಬೋವ್ 25,000ಗಿಂತ ಜಾಸ್ತಿ ರ್ಯಾಂಕ್ ಇದ್ದವರಿಗೆ 100% ಇದು ಯೂಸ್ಫುಲ್ ಸ್ಟೂಡೆಂಟ್ಸ್. ಓಕೆ, ಆ್ಯಂಡ್ ಬಿಲೋ ಇದ್ದವರಿಗೆ ವೇರಿ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅವ್ರಿಗೆ ವೇರಿ ಆಗುತ್ತೆ ಬಿಕಾಸ್ ಮೆಡಿಕಲ್ ಸೀಟ್ಸು ಇನ್ಕ್ರೀಸ್ ಆಗಿದೆ. ಕೆಲವೊಂದು ಸ್ಟೂಡೆಂಟ್ಸ್ಗಳು ಮೆಡಿಕಲ್ ಹೋದರೆ ಇಲ್ಲಿ ನಿಮಗೆ ವೇರಿ ಆಗುತ್ತೆ. ಓಕೆ, ಸೊ ಚಾನ್ಸಸ್ ಇದೆ ಆಯಿತಾ. ಸೊ ಇದಿಷ್ಟು ಹೇಳಬೇಕಿತ್ತು. ಇದು 2 ನೋಟಿಫಿಕೇಷನ್ನ ಬಿಟ್ಟಿದ್ರು, ಒಂದು ಆನ್ 10th ಬಿಟ್ಟಿದ್ರು, ಇವತ್ತು 13 ಒಂದು ಬಿಟ್ಟಿದ್ರು, 13/9. ಸೊ ಟೋಟಲ್ ಆಗಿ 1600 ಸೀಟ್ಸ್ಗಳು ಅಂದರೆ ಅರೌಂಡ್ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಓಕೆ ಸ್ಟೂಡೆಂಟ್ಸು, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಹೋಪ್ ಫಾರ್ ಬೆಸ್ಟ್. ನನ್ನ ಪ್ರಕಾರ ರಿಸಲ್ಟ್ ಬೇಗ ಬರುತ್ತೆ, ಮೇ ಬಿ 16 ಆಗಿ ಬರ್ಬೋದು ಅಂದ್ಕೊಳ್ತೇನೆ KCET ರಿಸಲ್ಟ್. ಯಾಕಂದರೆ ಇಷ್ಟು ಬೇಗನೆ ಕೊಡ್ತಾ ಇದ್ದಾರೆ ಅಂದರೆ ಮೀನಿಂಗ್ 16 ಆಗಿ ರಿಸಲ್ಟ್ ಬರ್ಬೋದು. 16-17 ಒಳಗಡೆ KCET ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ ಅಂದ್ಕೊಳ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆ ಕಾಲೇಜ್ ಸಿಗಲಿ, ಇದು ನನ್ನ ವಿಶ್ ಕೂಡ. ಹೋಪಿಂಗ್ ಫಾರ್ ಇದು ಇಷ್ಟು ಸೀಟ್ಗಳು ಆ್ಯಡ್ ಆಗಿದೆ ಅಂದರೆ ತುಂಬ ಚಾನ್ಸಸ್ ಇದೆ. ಯಾಕಂದರೆ ಲಾಸ್ಟ್ ಇಯರ್ ಇಷ್ಟು ಸೀಟ್ಸ್ಗಳೆಲ್ಲ ಆ್ಯಡ್ ಆಗಿಲ್ಲ. ದಟ್ಟು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಲ್ಲ ತುಂಬ ಆಗಿದೆ. ಓಕೆ ಸ್ಟೂಡೆಂಟ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಯಾರ್ಯಾರಿಗೆ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ, ನಮ್ಮ C ಮತ್ತು C++ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ದವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿರ್ತೇನೆ. ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಜಾಯ್ನ್ ಆಗ್ಬೋದು. ಆ ಲಿಂಕನ್ನು ಯೂಸ್ ಮಾಡಿ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನಂತರ ನಾನೇ ಕಾಂಟ್ಯಾಕ್ಟ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.